ತಾಲೂಕು ಯಶವಂತನಗರ ಗ್ರಾಮದಲ್ಲಿ ದಿನಾಂಕ 26/4/2026ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಮಾರ್ ವೈಟಿಜಿರವರು ವಹಿಸಿಕೊಂಡಿದ್ದರು. ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಐವಳೆ ಮತ್ತು ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ತಾಲೂಕು ಗೌರವಾಧ್ಯಕ್ಷರಾದ ಹೊಸಳ್ಳಿ ತಾಯಪ್ಪರವರು ಹಾಗೂ ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಹಾಗೂ ಡಿಎಸ್ಎಸ್ ತಾಲೂಕು ಮುಖಂಡರಾದ ಎಂ ರಾಮಕೃಷ್ಣ ಹೆಗಡೆಯವರ ಘನ ಉಪಸ್ಥಿತಿಯಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ವೇದಿಕೆ ಕಾರ್ಯಕ್ರಮವನ್ನು ಯಶವಂತನಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹನುಮಂತಪ್ಪ ಉಪ್ಪಾರ್ ಅವರು ಉದ್ಘಾಟಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ದುರ್ಗೇಶ್ ವೈಡಿ ವೈರವರು ಮಾತನಾಡಿದರು. ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಡಾಕ್ಟರ್ ಎಸ್ ಪಿ ಚಂದ್ರಶೇಖರ್ ಅವರು ಹಾಗೂ ಮತ್ತೊಬ್ಬ ವಿಶೇಷ ಭಾಷಣಕಾರರಾಗಿ ಆಗಮಿಸಿದ್ದ ಸುಗ್ಗಿನಳ್ಳಿ ರಮೇಶ್ ರವರು ಸರಿಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದಲ್ಲಿ 70% ಮಹಿಳೆಯರು ಭಾಗವಹಿಸಿದ್ದು ನಿಜಕ್ಕೂ ವಿಶೇಷವಾಗಿತ್ತು. ಯಶವಂತನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಸ್ವಾಮಿ ವಕೀಲರು ಅಚ್ಚುಕಟ್ಟಾಗಿ ನೆರವೇರಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. Achievements of Dr. B. R. Ambedkar. He was born on 14th April in 1891. His full name was Bhimrao Ramji Ambedkar. He was also known as the father of the Indian Constitution and the architect of the Indian Constitution. He played a very important role in the Constituent Assembly. I now take a moment to know the meaning of Constitution. Yes, Constitution is the document which contains of details of how to govern our country. It explains our national goals and aims. It's now the time to know the preamble part of the Constitution. Preamble, it is the introduction to the Constitution. It summarizes its aims and goals. The first part of the preamble vises sovereign socialist democracy republic. The second part vises it explains our national goals. It's time to know the meaning of sovereign and so on. Yes, sovereign is the fully independent country. Secular is the equal treatment for all the religion, and socialist is the equal distribution of the wealth. And it's time to know that what are the important of fundamental duties and rights. Yes, fundamental rights and duties are the responsibilities which Indian citizens should follow. Like where we have to protect our heritage, where we have to respect our national anthem and national flag. I thank all of you for giving me such a wonderful opportunity to speak. Thank you. Have a wonderful day ahead. ರಾಣಿಯ ಹೊಟ್ಟೆಯಲ್ಲಿ ಇನ್ನು ಮುಂದೆ ರಾಜ ಹುಟ್ಟಲ್ಲ. ಯಾಕೆಂದ್ರೆ ಆ ರಾಣಿಯ ಹೊಟ್ಟೆಗೆ ನಾನು ಆಪರೇಷನ್ ಮಾಡಿದೀನಿ. ಇನ್ನು ಮುಂದೆ ರಾಜ ಎಲ್ಲಿ ಹುಟ್ಟನಂತಂದ್ರೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ, ಅಂದ್ರೆ ನೀವು ಓಟ್ ಹಾಕ್ಬಿಟ್ಟು ಹಾಕ್ತಿರಲ್ಲ ಹಿಂಗ ಒಳಗ, ಆ ಬ್ಯಾಲೆಟ್ ಬಾಕ್ಸ್ ಹುಟ್ಟಾಗಿ ಮಾಡಿನ ರಾಜ ನಿನ್ ಮುಂದೆ. ನೀವ್ಯಾವ್ರಪ್ಪಂದ್ರು ಯಾರಂತೆ? ನೀವ್ಯಾವ್ರಪ್ಪಂದ್ರು? ನೀವೇ ಹುಟ್ಸೋರು ಅವ್ರನ್ನ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸರ್ವಶ್ರೇಷ್ಠ ಸಿದ್ಧಾಂತ. ಅಂದ್ರೆ ಇಡೀ ವ್ಯವಸ್ಥೆಯನ್ನ ಬುಡಮೇಲು ಮಾಡಿ ರಾಜಪ್ರಭುತ್ವ ಇದ್ದಂತ ಕಾಲಘಟ್ಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಪರಿವರ್ತಿಸಿದ್ರು. ನೆನ್ಪಿಟ್ಟುಕೋಬೇಕು, ಏನ್ ಮಾಡಿದ್ರು? ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಪರಿವರ್ತಿಸಿದ್ರು. ಈಗ ನಿಮಗೆ ನಿಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಸರಿ ಹಾಗಿದ್ದ ಮೇಲೆ ಮತ್ತೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ಆ ಸಂದರ್ಭದಲ್ಲಿ. ಏನು? ಮತ ಎಂದರೆ, ಓಟು ಎಂದರೆ ಹಾಕುವುದಲ್ಲ, ಏನು ಹಾಕಿಕೊಳ್ಳುವುದು ಅಲ್ವ ರಮೇಶ್? ಏನಂತೆ? ಮತ ಎಂದರೆ, ಓಟು ಎಂದರೆ ಹಾಕುವುದಲ್ಲ, ಹಾಕಿಕೊಳ್ಳುವುದು. ನಮಗೆ ನಾವೇ ಹಾಕಿಕೊಳ್ಳುವುದು. ಸಂವಿಧಾನವನ್ನು ಗಮನಿಸಿ. ಆ ಮಗಳು ಹೇಳ್ತಾ ಇದ್ಲು, ಏನು ಅವಳ ಹೆಸರು? ವೈಷ್ಣವಿ ಅಲ್ವಾ? ವೈಷ್ಣವಿ ಪ್ರಿಯಾಂಬಲ್ ಬಗ್ಗೆ ಮಾತಾಡ್ತಾ ಇದ್ಲು, ಸಂವಿಧಾನದ ಪೀಠಿಕೆ ಬಗ್ಗೆ ಮಾತಾಡ್ತಾ ಇದ್ಲು. ಮಗಳ ಏನ್ ಹೇಳ್ತಾರೆ ಕೊನೆಗಲ್ಲಿ? ಏನ್ ಹೇಳ್ತಾ? 1949ನೇ ಇಸ್ವಿ ಹೇಳು ಎಷ್ಟು? 1949 ಇಸ್ವಿ ನವೆಂಬರ್ 20 ಎಷ್ಟು
26ನೇ ತಾರೀಕಿನ ದಿನವಾದ ಇಂದು ಈ ಸಂವಿಧಾನವನ್ನ ಅಂಗೀಕರಿಸಿ ಏನ್ ಮಾಡ್ತಾರೆ, ನಮಗೆ ನಾವೇ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ವೆರಿ ಇಂಪಾರ್ಟೆಂಟ್ ರಮೇಶ್, ಯಾವತ್ತಿದೇನು ನಮಗೆ ನಾವೇ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂತ್ಕೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ದೇವರಿಗೆ ಸಮರ್ಪಣೆ ಮಾಡಲಿಲ್ಲ. ಅವ್ರು ತೀರ್ಕೊಳ್ಳೋದಕ್ಕಿಂತ 2 ತಿಂಗಳು ಮುಂಚೆ ಅವ್ರ ಮನೆಯಲ್ಲಿ ರಾತ್ರಿ ಓದ್ತಾ ಕಣ್ಣೀರಾಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳ್ತಾ ಇರ್ತಾರೆ. ಆ ಅಳಲನ್ನ ನೋಡಿರ್ತಕ್ಕಂಥ ಅವರ PA ನಾನಕ್ ಚಂದ್ರತ್ತು ಅವ್ರನ್ನ ಮಾತಾಡ್ಸೋದಕ್ಕೆ ಧೈರ್ಯ ಆಗಲ್ಲ. ಅವ್ರು ಬಹಳ ಕೋಪಿಷ್ಟ್ರು ಬಾಬಾ ಸಾಹೇಬರು. ಹಾಗಾಗಿ ಅವ್ರ ಪಕ್ಕಕ್ಕೆ ಹೋಗಿ ಕೂತ್ಕೊಂಡು ನಿಧಾನಕ್ಕೆ ಅವರ ಕಾಲುಗಳನ್ನ ಒತ್ತ ಮಸಾಜ್ ಮಾಡಿ ನಿಧಾನಕ್ಕೆ ಕೇಳ್ತಾರೆ, ರಾತ್ರಿ ಅಳ್ತಾ ಇರ್ತೀರಿ, ಯಾಕೆ ಅಳ್ತಾ ಇರ್ತೀರಿ ಅಂತ ಕೇಳ್ತಾರೆ. ಆಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಸಾವಿರಾರು ಜನ ವಿರೋಧಗಳ ನಡುವೆ ನನ್ನನ್ನು 13 ಬಾರಿ ಕೊಲೆ ಪ್ರಯತ್ನ ಮಾಡೋದಕ್ಕೆ ಬಂದರೂ ಕೂಡ ನಾನು ಎದರದೆ ಜಗ್ಗದೆ ಕುಗ್ಗದೆ ಈ ಹೋರಾಟದ ರಥವನ್ನು ಇಲ್ಲಿವರೆಗೂ ತಂದಿದ್ದೀನಿ. ನಾನು ಬದುಕಿರುವಾಗಲೇ ನನ್ನ ಜನ ಈ ದೇಶ ಆಳೋದನ್ನು ನೋಡ್ಬೇಕಂತ ನಾನು ಕನಸು ಕಂಡಿದ್ದೆ. ಆದರೆ ಆ ಕನಸಾಗೇ ಉಳಿದಿದೆ. ನನ್ನ ಜನ ಈಗಲೂ ಕೂಡ ಬೇಡ್ತಾ ಇದ್ದಾರೆ, ಊಟಕ್ಕೆ ಬೇಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಬೇಡ್ತಾ ಇದ್ದಾರೆ, ಅಧಿಕಾರಕ್ಕೆ ಬೇಡ್ತಾ ಇದ್ದಾರೆ. ಹಾಗಾಗಿ ನನಗೆ ಬಹಳ ದುಃಖ ಆಗ್ತಾ ಇದೆ, ನನಗೆ ಕಣ್ಣೀರು ಬರ್ತಾ ಇದೆ. ಆದರೂ ಕೂಡ ಒಂದು ನಂಬಿಕೆಯಿಂದ ನಾನು ನೆಮ್ಮದಿಯಾಗಿ ಕಂಡುಬಿಡ್ತೇನೆ. ಹೊರತು ನೀನು ನನ್ನ ಜನರಿಗೆ ಹೇಳು, ಯಾವತ್ತು ಅವರಿಗೆ ಬಾಬಾ ಸಾಹೇಬರ ಚಿಂತನೆಗಳು ಅರ್ಥ ಆಗ್ತವೋ, ಸಂವಿಧಾನ ಅರ್ಥ ಆಗ್ತದೋ, ಖಂಡಿತವಾಗಿ ಅವರೆಲ್ಲರೂ ಕೂಡ ಮುಂದೊಂದಿನ ಪ್ರಬುದ್ಧರಾಗಿ ಈ ದೇಶವನ್ನ ಆಳುವಂತಹ ಹಕ್ಕನ್ನ ಪಡ್ಕೊಳ್ತಾ ಇರತಕ್ಕಂಥ ನಂಬಿಕೆ ನನಗಿದೆ. ಅದನ್ನ ನನ್ನ ಜನರಿಗೆ ನೀನು ತಿಳಿಸು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ನಮ್ಮೆಲ್ಲರನ್ನ ನಂಬಿ ಅವರು ಅವತ್ತು ತಾವು ಕಣ್ಣೀರಾಗ್ತಾ ಅವರು ಕಾಲವಾಗಿದ್ದಾರೆ, ಪರಿನಿರ್ವಾಣವನ್ನು ಹೊಂದಿದ್ದಾರೆ. ನಾನೇನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಜಗತ್ತು ವಿಶ್ವಜ್ಞಾನಿ ಅಂತ ಒಪ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತಹ ಜ್ಞಾನಿ, ವಿಶ್ವಜ್ಞಾನಿ ನಮಗೋಸ್ಕರ ಹೋರಾಟ ಮಾಡಿದ್ಮೇಲೂ ಕೂಡ ನಮ್ಮೆಲ್ಲರ ಬಡತನ ಮತ್ತು ನಮ್ಮ ಜಾತಿ ಸಮಸ್ಯೆ ನಿರ್ನಾಮ ಆಗಿದೆಯಾ? ನಮ್ಮ ಬಡತನ ಹೋಗಿದೆಯಾ? ನಮ್ಮ ಜಾತಿ ಸಮಸ್ಯೆ ಹೋಗಿದೆಯಾ? ಹೋಗಿಲ್ಲ, ಕಂಪ್ಲೀಟ್ ಆಗಿ ಹೋಗಿಲ್ಲ.